ಇನ್ನು ನಟ ರಜನಿಕಾಂತ್ ಅವರಿಗೆ ನಿಜಕ್ಕೂ ಆಗಿರೋದು ಏನು? ನಿಜಕ್ಕೂ ಇದೊಂದು ಆಘಾತದ ಸುದ್ದಿ ಅಂತ ಹೇಳ್ಬೋದು. ಹೌದು, ನಟ ರಜನಿಕಾಂತ್ ಅವರು ಆಗಿರೋ ಇನ್ನಿಲ್ವಾ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೌದು, ನಟ ರಜನಿಕಾಂತ್ ತುಂಬಾ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡದಲ್ಲಿ ಸುಮಾರು 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂಥ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು. ದೊಡ್ಡ ದೊಡ್ಡ ನಟರೊಂದಿಗೆ ಮೇರು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ಕೂಡ ಇವರಿಗೆ ಸೇರ್ತದೆ. ಇಂಥ ಅದ್ಭುತವಾದಂಥ ಕಲಾವಿದನಿಗೆ ನಿಜಕ್ಕೂ ಆಗಿರೋದು ಏನಂತ ನೋಡ್ತಾ ಬಂದರೆ, ರಜನಿಕಾಂತ್ ಅವರು ಇತ್ತೀಚೆಗೆ ಮಾಡಿದಂಥ ಕೊನೆಯ ಸಿನಿಮಾನು ಕೂಡ ಇಲ್ಲಿ ಎಂಟಾಗಿದೆ. ಇದೇ ನನ್ನ ಅಂತಿಮ ಸಿನಿಮಾ. ನನಗೆ ಈಗಾಗಲೇ 85 ವರ್ಷ ವಯಸ್ಸಾಗಿರೋದ್ರಿಂದ ನಾನು ಈಗಾಗಲೇ ವಯಸ್ಸಾದ ಕಾಯ್ದೆ ಕೂಡ ಬಳಲ್ತಿದ್ದೇನೆ. ಇದೇ ಕಾರಣಕ್ಕಾಗಿ ಸಿನಿಮಾ ರಂಗದಲ್ಲಾಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರ್ಬೋದು ನಾನು ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಹೇಳಿ ಸದ್ಯ ಈ ಬಗ್ಗೆ ಮಾತನಾಡಿದ್ದಾರೆ. ಆ ಕಾರಣಕ್ಕಾಗಿ ದಯವಿಟ್ಟು ನನಗೆ ಯಾರೂ ಇದು ಮಾಡಬೇಡಿ, ಹಾಗೆ ನನಗೆ ಫೋರ್ಸ್ ಕೂಡ ಮಾಡಿ. ಇಲ್ಲಿ ತನಕ ನೀವು ಪ್ರೀತಿ ಅಭಿಮಾನ ಎಲ್ಲದನ್ನು ಕೂಡ ತೋರಿಸಿದ್ದೀರಾ, ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತೇಳಿ ರಜನಿಕಾಂತ್ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಹಾಗೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಚಿತ್ರರಂಗದಲ್ಲಿ ಇನ್ನಿಲ್ಲ ಹೋಗಿದ್ದಾರೆ ರಜನಿಕಾಂತ್ ಅವರು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದ ಕಲಾವಿದ ಇನ್ನಷ್ಟು ವರ್ಷಗಳು ಕೆಲಸ ಮಾಡಬೇಕು ಅಂತ ಅಭಿಮಾನಿಗಳು ಅಂದುಕೊಂಡಿರೋದಂತೂ ನಿಜ ಅಂತ